ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗಲಿದೆಯಾ? 2026ಕ್ಕೆ ಸರ್ಕಾರ ಬದಲಾವಣೆ ಆಗುತ್ತಾ? ಸರ್ಕಾರ ಬದಲಾವಣೆ ಆದರೆ ಗುರುಮಿಟ್ಕಲ್ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿದೆಯಾ? ಗುರುಮಿಟ್ಕಲ್ ಜೆಡಿಎಸ್ನ ಶಾಸಕ ಶರಣಗೌಡ ಕಂದಕೂರ್ ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ. ಗುರುಮಿಟ್ಕಲ್ ಪಟ್ಟಣದಲ್ಲಿ ಶಾಸಕ ಕಂದಕೂರ್ ಈ ಹೇಳಿಕೆ ನೀಡಿದ್ದು, ಗುರುಮಿಟ್ಕಲ್ನಲ್ಲಿ ಹಮ್ಮಿಕೊಂಡ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಸಮಾರಂಭದಲ್ಲಿ ಕಂದಕೂರ್ ಭಾಷಣ ಮಾಡಿದ್ದಾರೆ. ಆ ಭಾಷಣದಲ್ಲಿ ಸರ್ಕಾರ ಬದಲಾವಣೆ ಆಗಬಾರದು ಅಂತ ಹೇಳಿದ್ದು, ಒಂದ್ ವೇಳೆ ಸರ್ಕಾರ ಬದಲಾವಣೆ ಆದ್ರೆ 224 ಕ್ಷೇತ್ರಗಳಲ್ಲಿ ಏನಾಗುತ್ತದೆಯೋ ಗೊತ್ತಿಲ್ಲ. ಗುರುಮಿಟ್ಕಲ್ಗೆ ಒಳ್ಳೇದಾಗುತ್ತದೆ ಅಂತ ಶಾಸಕ ಕಂದಕೂರ್ ಹೇಳಿದ್ದು, ಸರ್ಕಾರ ಡಿಸೆಂಬರ್ ಜನವರಿಗೆ ಮುಗಿಯಿತು ಅಂತಾರೆ. ಅದು ನನ್ಗೆ ಗೊತ್ತಿಲ್ಲ. 2026ಕ್ಕೆ ಏನಾಗುತ್ತದೆ ಅಂತ ನನ್ಗೆ ವಿಶ್ವಾಸ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರಬೇಕು. ಈ ಸರ್ಕಾರ ಇನ್ನುಳಿದ 2.5 ವರ್ಷ ಅಧಿಕಾರ ಮುಗಿಸಬೇಕು. ಮುಂದಿನ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರಬೇಕೆಂಬುದು ನನ್ನ ವಿಚಾರ. ರಾಜಕೀಯ ಸ್ಥಿತಿಯಂತರ ಬಗ್ಗೆ ನಮ್ಮ ನಾಯಕರು ಹೇಳಿದ್ದಾರೆ. ರಾಜ್ಯದಲ್ಲಿ ಸಿಎಂ ಡಿಸಿಎಂ ಮಂತ್ರಿಗಳ ಸಂಘರ್ಷ ನಡೆದಿದೆ. ನಂಬರ್ 1 ಚೇಂಜ್ ಆಗುತ್ತದೆಯೋ ಅಥವಾ ನಂಬರ್ 2 ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಸರ್ಕಾರದ ಚೇಂಜ್ ಆಗುತ್ತದೆಯೋ ಗೊತ್ತಿಲ್ಲ. ಸರ್ಕಾರ ಬದಲಾವಣೆ ಆದ್ರೆ ಗುರುಮಿಟ್ಕಲ್ಗೆ ಒಳ್ಳೆಯದಾಗುತ್ತದೆ ಅಂತ ಶಾಸಕ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಒಂದು ಸರ್ಕಾರ 2025 ಜನವರಿ ಮುಗಿತ್, ಡಿಸೆಂಬರ್ ಮುಗಿತ್, ಅಂತರ ಗೊತ್ತಿಲ್ಲ. 2026ಕ್ಕೆ ಏನೋ ಆಗ್ತದಂತ ಅಂತಾರ. ನನ್ಗೇನು ವಿಶ್ವಾಸ ಇಲ್ಲ, ಆಗ್ಬಾರ್ದು, ಇರ್ಬೇಕು ಈ ಸರ್ಕಾರ. ನನ್ನ ಅಭಿಪ್ರಾಯಕ್ಕೆ ಸಂಪೂರ್ಣವಾಗಿ 2.5 ವರ್ಷ ಅವರು ಆಡಳಿತನ ಮುಗಿಸಿದ ಮೇಲೆ ನಾವು ಬಿಜೆಪಿ ಜೆಡಿಎಸ್ ದವರು ಒಂದು ದೊಡ್ಡ ಪ್ರಮಾಣದಲ್ಲಿ ಮ್ಯಾಂಡೇಟ್ ಆಗಿ ಬರ್ಬೇಕಂಬ ನನ್ನ ವೈಯಕ್ತಿಕ ವಿಚಾರ ಇದೆ. ಆದ್ರೆ ಮತ್ತಿನ್ನೇನೋ ರಾಜಕೀಯದ್ದು ಸ್ಥಿತ್ಯಾಂತರ ಬಗ್ಗೆ ನಮ್ಮ ನಾಯಕರು ಹೇಳಿರ್ತಕ್ಕಂಥದ್ದಿದೆ. ಮೊನ್ನೆ 25 ವರ್ಷದ್ದು ನಮ್ಮ ಪಕ್ಷದ್ದು ಕಾರ್ಯಕ್ರಮದಲ್ಲಿದೆ. ಮತ್ತೆ ಈ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಸಂಘರ್ಷ ಬೇರೆ ನಡೆದದ. ಏನ್ ನಂಬರ್ 1 ಚೇಂಜ್ ಆಗ್ತದೋ, ನಂಬರ್ 2 ಚೇಂಜ್ ಆಗ್ತದೋ, ಗೌರ್ಮೆಂಟೇ ಚೇಂಜ್ ಆಗ್ತದೋ ಗೊತ್ತಿಲ್ಲ. ಆದ್ರೆ ಏನೇ ಆದ್ರೂ ಸಹ ಆ ತರದ್ ಏನಾದ್ರೂ ಸರ್ಕಾರಗಳ ಬದಲಾವಣೆ ಆದ್ರೆ ಆಗ್ಬಾರ್ದಂತ ನಾನು ಅಂತೀನಿ. ಒಂದು ವೇಳೆ ಏನಾದ್ರೆ 224 ಕ್ಷೇತ್ರದಾಗ ಎಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಒಳ್ಳೇದಾಗ್ತದೆ ಇಲ್ಲ ಗೊತ್ತಿಲ್ಲ, ಗುರುಮಿಟ್ಕಲ್ ಮಾತ್ರ ಒಳ್ಳೇದಾಗ್ತದೆ. ಇದೊಂದು ಎತ್ಕೊಂಡ್ರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.